ಇರೋದನ್ನಂತೂ ಹೇಳಿದ್ದಾಗಿದೆ. ನಾನಂತೂ ಸೇಫ್ ಆಗಿದ್ದೀನಿ, ಯಾಕೆಂದ್ರೆ ನನ್ನ ಚಾನಲ್ ಮಾನಿಟೈಸ್ ಆಗಿದೆ. ಮಾನಿಟೈಸ್ ಆಗದೆ ಇರೋರು ನಿಮ್ಮ ಮನೆ ಬರ ಮಾಡ್ಕೊಂತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇಷ್ಟ್ರ ಮೇಲೆ ನಾನೊಂದು ಬೈಕ್ ಕೊಂಡ್ರು ಪರವಾಗಿಲ್ಲ, ನೀವು ಏನ್ ಹಿಂಗ್ ಮಾತಾಡ್ತಾರೆ ಅಂತ ನೀವು ಬೈಕೊಂಡ್ರು ಪರವಾಗಿಲ್ಲ, ಇರೋದನ್ನ ಇದ್ದಂಗೆ ಹೇಳಿದ್ದೀನಿ. ನಾನು ಹೇಳೋದು ಹಿಂಗೇನೇನೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ಹೊಸ ಅಪ್ಡೇಟ್ ಬಂದಿರೋದ್ರ ಬಗ್ಗೆ ಮೊನ್ನೆ ಅಷ್ಟೇ ನಾನು ವಿಡಿಯೋ ಮಾಡಿದ್ದೆ 8000 ವಾಚ್ ಅವರ್ಸ್ ಬಗ್ಗೆ. ನಾನ್ ಮಾತ್ರ ಅಲ್ಲ, ಎಲ್ಲಾ ಟೆಕ್ ಚಾನಲ್ಗಳವರು, ಎಲ್ಲಾ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ಮಾಡೋರು ಕೂಡ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ವಿಡಿಯೋ ಮಾಡಿ ಹೇಳ್ಬಿಟ್ಟಿದ್ದಾರೆ. ಅಷ್ಟು ಹೇಳಿದ್ಮೇಲೂ ಕೂಡ ಇನ್ನೂ ಸುಮಾರು ಜನಕ್ಕೆ ಸುಮಾರು ಡೌಟ್ಸ್ ಗಳಿದೆ, ಕನ್ಫ್ಯೂಷನ್ಸ್ ಇದೆ. ಅದು ನಿಜನಾ ಅಲ್ವಾ ಅಂತ ನಂಬಕ್ಕೂ ಕೂಡ ಆಗ್ತಿಲ್ಲ, ಅವ್ರಿಗೆ ಅಕ್ಸೆಪ್ಟ್ ಕೂಡ ಮಾಡ್ಕೊಂತ ಇಲ್ಲ. ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರು ಬಿಟ್ರು, ನಿಜ ಅಂತ ಅನ್ಕೊಂಡ್ರು ಬಿಟ್ರು, ಇದೇ ಸತ್ಯ. ನೀವು ನಂಬಿದ್ರು ಬಿಟ್ರು ಯೂಟ್ಯೂಬ್ಗೆ ಯಾವ ನಷ್ಟನೂ ಇಲ್ಲ. ಇಲ್ಲಿ ನಷ್ಟ ಆಗೋದು ನಿಮ್ಗೇನೇನೆ. ನೀವು ಮಾನಿಟೈಸೇಷನ್ ಜಾನ್ 31 ಒಳಗಡೆ ಮುಗಿಸ್ಕೊಳ್ದೆ ಹೋದ್ರೆ ನಿಮಗೆ 8000 ವಾಚ್ ಅವರ್ಸ್ ಫೆಬ್ರವರಿ 1 ಇಂದ ಕೌಂಟ್ ಆಗ್ತಾ ಹೋಗುತ್ತೆ. ಮತ್ತೆ ನೀವು ಎಕ್ಸ್ಟ್ರಾ 4000ನ ಡಬಲ್ ಆಗಿ ಮಾಡ್ಲೇಬೇಕಾಗತ್ತೆ. ಇದೇ ಸತ್ಯ. ಇದನ್ನ ಅರ್ಥ ಮಾಡ್ಕೊಂಡು ನೀವು ಇದನ್ನ ಏನು ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ಸುಮಾರಷ್ಟು ಜನ ನನ್ಗೊಬ್ರು ಕಮೆಂಟ್ ಅಲ್ಲೂ ಕೂಡ ಕೇಳಿದ್ರು, ನಿಮಗೆ ಯಾರು ಹೇಳಿದ್ರು ಇದನ್ನ ಅಂತ ಅನ್ಬಿಟ್ಟು. ನನಗೆ ಯಾರು ಬಂದು ಹೇಳ್ಬಿಟ್ಟು ಹೋಗಿಲ್ಲ, ನಾನೇ ಗೂಗಲ್ ಅಲ್ಲಿ ನೋಡಿದ್ದು. ಯಾಕೆಂದ್ರೆ ಅವತ್ತಿನ ಬೆಳಗ್ಗೆನೇನೆ ಗೂಗಲ್ ಅಂದ್ರೆ ಯೂಟ್ಯೂಬ್ ಅಫಿಷಿಯಲ್ ಬ್ಲಾಗ್ ಏನಿರುತ್ತೆ ಅಲ್ಲ, ಹಾಕ್ತೀನಿ ನೋಡಿ ಅದನ್ನ. ಅವ್ರು ಆಲ್ರೆಡಿ ಏನೇ ಅಪ್ಡೇಟ್ ಗಳಿತ್ತು ಅಂತಂದ್ರು ಕೂಡ ಫಸ್ಟ್ ಯೂಟ್ಯೂಬ್ ದೊಂದು ಚಾನಲ್ ಇದೆ, ಅದರಲ್ಲಿ ಅವ್ರ ವಿಡಿಯೋಗಳನ್ನ ಮಾಡ್ಬಿಡ್ತಾರೆ. ಮಾಡಿ ಅವ್ರು ಹೇಳದ್ಮೇಲೆನೆ ಎಲ್ಲಾ ಟೆಕ್ ಚಾನಲ್ಗಳವರು, ಎಲ್ಲಾ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ಮಾಡೋರು ಕೂಡ ವಿಡಿಯೋನ ಮಾಡೋದು ಯೂಟ್ಯೂಬ್ ಅವರೇ ಹೇಳದ್ಮೇಲೆ. ಯೂಟ್ಯೂಬ್ ಹೇಳೋದಕ್ಕೂ ಮುಂಚೆನೆ ನಾವೇ ಏನೇನೋ ಅನ್ಕೊಂಡು ವಿಡಿಯೋಗಳನ್ನ ಮಾಡಲ್ಲ. ಯಾವುದೇ ಹೊಸ ಅಪ್ಡೇಟ್ಗಳು, ಪಾಲಿಸೀಸ್ಗಳು ಏನೇ ಬಂದ್ರು ಕೂಡ ಅದು ಫಸ್ಟ್ ಯೂಟ್ಯೂಬ್ ಅಫಿಷಿಯಲ್ ಆಗಿ ಹೇಳದ್ ಮೇಲೆನೆ ನಾವು ವಿಡಿಯೋಗಳನ್ನ ಮಾಡೋದು. ಆಯ್ತಾ? ಅದು ಅವತ್ತು ರಾತ್ರಿನೇ ಚೇಂಜ್ ಆಗಿರೋದು, ಆಗಸ್ಟ್ 10 ರಾತ್ರಿನೇ ಚೇಂಜ್ ಆಗಿರೋದು. ಅದು ಬೆಳಗ್ಗೆ ಎಲ್ಲ ಯಾರ್ಯಾರು ನೋಡಿದಾರೆ ಅವತ್ತು ರಾತ್ರಿ ಕೂಡ ಅವತ್ತೇ ವಿಡಿಯೋ ಮಾಡಿ ಹೇಳ್ಬಿಟ್ಟಿರೋರು ಇದಾರೆ. ನಾನು ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ನೋಡಿದೆ ವಿಡಿಯೋಗಳನ್ನ. ಸುಮಾರಷ್ಟು ಜನ ಅವತ್ತು ರಾತ್ರಿನೇ ವಿಡಿಯೋ ಮಾಡಿ ಹೇಳ್ಬಿಟ್ಟಿದ್ದಾರೆ. ಸುಮಾರಷ್ಟು ಜನ ನಂತರ ಬೆಳಗ್ಗೆ ಕೂಡ ವಿಡಿಯೋ ಮಾಡಿ ಹೇಳಿದ್ದಾರೆ, ಬೆಳಗ್ಗೆ ನೋಡಿರೋದ್ರಿಂದ. ಆಯ್ತಾ? ಇದು 100% ಸತ್ಯ. ನೀವು ನಂಬಿದ್ರು ಬಿಟ್ರು ಇದೇ ಸತ್ಯ. ಇದರಿಂದ ಯೂಟ್ಯೂಬ್ ಯಾವುದೇ ನಷ್ಟ ಇಲ್ಲ. ನೀವು ನಂಬಲಿಲ್ಲ ಅಂತಂದ್ರೆ ಯೂಟ್ಯೂಬ್ಗೆ ಯಾವುದೇ ನಷ್ಟ ಇಲ್ಲ. ನಷ್ಟ ಇರೋದು ನಿಮ್ಗೇನೇನೆ. ನೀವು ಬಿಡು, ಯಾರೋ ಇವ್ರೇನೋ ಹೇಳಿದ್ದಾರೆ, ಇವ್ರನ್ನ ಯಾಕೆ ನಂಬಬೇಕು ಅಂತ ಅನ್ಕೊಂಡು ನೀವೇನಾದ್ರೂ ಇನ್ನೂ ಯೋಚನೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಜಾನ್ 31 ಆದ್ಮೇಲೆ ಗೊತ್ತಾಗತ್ತೆ ಅಲ್ವಾ ನಿಮ್ಗೆ. ಅವಾಗ ನೀವೇ ದಾರಿಗೆ ಬರ್ತೀರಾ. ಆವಾಗ ಬಂದ್ರೂ ಪ್ರಯೋಜನ ಇಲ್ಲ. ಅಷ್ಟೊತ್ತಿಗೆ ಟೈಮ್ ಮುಗ್ದೋಗಿರುತ್ತೆ. ಇನ್ನೂ 4000 ಎಕ್ಸ್ಟ್ರಾ ಮಾಡ್ಬೇಕಾಗತ್ತೆ. ಅವಾಗ ತಲೆ ಚಚ್ಕೊಂಡು ಕುತ್ಕೊಳ್ಳೋ ಬದಲು ಇವಾಗ ಏನಾದ್ರೂ ಹೇಳಿದೀವಲ್ಲ, ಇನ್ನೂ 5 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು 5 ತಿಂಗಳು ಮುಂಚೆನೆ ಹೇಳಿದ್ದಾರೆ, ಯಾವುದೇ ಅಪ್ಡೇಟ್ನ ಇವತ್ತಿಂದನೇ ಶುರು ಮಾಡ್ತೀವಿ ಅಂತ ಅನ್ಬಿಟ್ಟು ಅವ್ರು ಯಾವತ್ತೂ ಹೇಳಿಲ್ಲ. ಒಂದಷ್ಟು ದಿನ ಟೈಮ್ ಕೊಟ್ಟೇ ಹೇಳ್ತಾರೆ, ಈ ತರ ಆಗುತ್ತೆ, ಚೇಂಜ್ ಮಾಡ್ತಾ ಇದೀವಿ ನಾವು, ಅದನ್ನ ಅಷ್ಟರಲ್ಲಿ ಏನಿದೆ ಅದನ್ನ ಮುಗಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಫಸ್ಟೇ ಅವ್ರು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಏನ್ ವಿಡಿಯೋ ಮಾಡಿರ್ತಾರಲ್ಲ ಅದನ್ನ ನೋಡ್ಕೊಂಡೆ ನಾವು ವಿಡಿಯೋಗಳನ್ನ ಮಾಡಿ ನಿಮಗೆ ಹೇಳೋದು, ಈ ತರ ರೂಲ್ಸ್ ಚೇಂಜ್ ಆಗ್ತಾ ಇದೆ ಮಾಡ್ಕೊಳ್ಳಿ ಅಂತ. ಅದನ್ನ ತುಂಬಾ ಜನ ನಂಬಲ್ಲ, ನಂಬ್ತಾನು ಇಲ್ಲ. ಇನ್ನೂ ಕೂಡ ನಮ್ದೇ ಹೋದ್ರೆ ಅದ್ ನಿಮ್ಮ ಮನೆ ಬರ, ನಾವೇನು ಮಾಡಕ್ಕಾಗಲ್ಲ. ಬಂದಿರೋ ಅಪ್ಡೇಟ್ನ ಹಿಂಗಿದೆ ಅಂತ ಹೇಳ್ಬೋದು ಅಷ್ಟೇನೆ. ನಿಮ್ಗೆ ಅದನ್ನ ನಾನು ಫೋಟೋ ಹಾಕಿ ಗೂಗಲ್ ಅಲ್ಲಿ ಬಂದಿರೋದನ್ನ ಫೋಟೋ ಹಾಕಿ ತೋರ್ಸಿದ್ರು ಕೂಡ ಜನ ನಂಬ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ನೀವೇ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ದು ಹೊಸ ಕ್ರೈಟೇರಿಯಾ, ಹೊಸ ಮಾನಿಟೈಸೇಷನ್ ಕ್ರೈಟೇರಿಯಾ, ನ್ಯೂ ಮಾನಿಟೈಸೇಷನ್ ಕ್ರೈಟೇರಿಯಾ, ನ್ಯೂ ಮಾನಿಟೈಸೇಷನ್ ರೂಲ್ಸ್, ನೀವು ಏನ್ ಬೇಕಾದ್ರೂ ಹಾಕಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇಷ್ಟುದ್ದ ಪೇಜ್ ಓಪನ್ ಆಗುತ್ತೆ. ನೀಟಾಗಿ ಅದನ್ನ ಓದ್ಬೋದು. ನಿಮಗೆ ಅದನ್ನೆಲ್ಲ ಓದಿ ತಿಳ್ಕೊಳಕ್ ಆಗಲ್ಲ, ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ನೋದಕ್ಕೆ ಅಲ್ವಾ ನಾವು ವಿಡಿಯೋಗಳು ಮಾಡಿ ಹೇಳ್ತೀವಿ. ಏನ್ ಗೊತ್ತಾ, ನೀವೊಂದಷ್ಟು ಜನ ವಿಡಿಯೋಗಳು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ಏನ್ ಮಾಡ್ತಾರೆ, ಆ ವಿಡಿಯೋಗಳನ್ನ ನೋಡೋದೇ ಇಲ್ಲ. ಎಷ್ಟೋ ಜನ ಅದನ್ನ ನೋಡೋದೇ ಇಲ್ಲ. ಅದ್ರ ಬಗ್ಗೆ ಈ ತರ ಪ್ರಾಬ್ಲಮ್ಸ್ಗಳು ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ಎಷ್ಟು ಹೇಳಿದ್ರು ಕೂಡ ನಾನು ಶಾರ್ಟ್ಸ್ ಬಗ್ಗೆನೂ ಎಷ್ಟೋ ವಿಡಿಯೋಗಳನ್ನ ಮಾಡಿ ಹೇಳ್ದಾಗ್ಲೂ ಅದನ್ನ ಯಾವ್ದನ್ನು ನೋಡಿರಲ್ಲ. ಈಗ ಪ್ರಾಬ್ಲಮ್ ಬಂದಿದೆ, ನೋಟಿಸಸ್ ಅನ್ನೋದು ಒಂದಷ್ಟು ಶಾರ್ಟ್ಸ್ ಗಳಿಗೆ ಬಂದಿದೆ. ಅದನ್ನ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸ್ಬಿಟ್ಟು ಅಕ್ಕ ಇದು ಹಿಂಗಾಗಿದೆ ಅಂತ ಅನ್ಬಿಟ್ಟು ಕೇಳ್ತಾರೆ. ಏನ್ ಹೇಳೋಣ, ನಿಮ್ಗೆ ಮುಂಚೆನೆ ಹೇಳಿರ್ತೀವಿ ಅಲ್ವಾ ಇಂಥದನ್ನೆಲ್ಲ ಮಾಡಬೇಡಿ, ಪ್ರಾಬ್ಲಮ್ ಆಗತ್ತೆ ಅಂತ ಅನ್ಬಿಟ್ಟು. ಈಗ ಅದು ಬಂದಿದೆ ನೋಟಿಸಸ್. ಏನದು ಕ್ಲೈಮ್ಸ್ ಅಂದ್ರೆ ಕಾಪಿರೈಟ್ ಕ್ಲೈಮ್ಗಳು ಬಂದಿದಾವೆ. ಈ ತರ ಯಾಕೆ ಮಾಡ್ಕೊಂತೀರಾ? ಮುಂಚೆನೆ ಏನಾದ್ರೂ ಹೇಳಿರ್ತೀವಿ ಅಂತಂದ್ರೆ ಅದು ನಿಮ್ಮ ಒಳ್ಳೇದಕ್ಕೆ ತಾನೇ ಹೇಳೋದು. ಇದರಿಂದ ನಮಗ್ ಬರೋದಾದ್ರೂ ಏನು? ನೀವು ನೋಡಿ ನಮಗೆ ಏನು ಕೊಡೋದೇನು ಇಲ್ಲ. ನೀವು ನೋಡಿರೋದ್ರಿಂದ ಒಂದು ವ್ಯೂ ಕೌಂಟ್ ಆಗುತ್ತೆ ಬಿಟ್ರೆ ನಿಮ್ಮಿಂದ ನಮ್ಗೆ ಇನ್ನೇನು ಸಿಗೋದೇನು ಇಲ್ಲ ಅಲ್ವಾ? ಹಂಗಿದ್ದಾಗ ನಾವ್ ಏನಾದ್ರೂ ಹೇಳಿರ್ತೀವಿ ಅಂತಂದ್ರೆ ಅದು ನ್ಯೂ ಕ್ರಿಯೇಟರ್ಸ್ಗಳು ಮಿಸ್ಟೇಕ್ ಗಳನ್ನ ಮಾಡಬೇಡಿ, ಚಾನಲ್ಗಳನ್ನ ಉಳಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಏನೋ ಒಂದು ಇನ್ಫಾರ್ಮೇಶನ್ ಹೇಳಿರ್ತೀವಿ. ಆದ್ರೆ ಅದು ಯಾರಿಗೂ ಬೇಕಾಗೇ ಇಲ್ಲ.
ನಿಮ್ಗೆ ಈಸಿಯಾಗಿ ಆಗುವಂತ ಏನಾದ್ರೂ ಹೇಳಿದ್ರೆ ಅದನ್ನ ಬೇಕಾದ್ರೆ ನಂಬ್ತೀರಾ ನೀವು. ಇಂಥದನ್ನೆಲ್ಲ ಹೇಳಿದಾಗ ನಂಬಲ್ಲ. ಏನು ಮಾಡಕ್ಕಾಗಲ್ಲ, ಅದ್ ನಿಮ್ಮನೆ ಬರ, ನಾವೇನು ಮಾಡಕ್ಕಾಗಲ್ಲ. ಇನ್ ಇದ್ರಲ್ಲಿ ಒಂದಷ್ಟು ಜನ ಡೌಟ್ಸ್ ಗಳನ್ನ ಕೇಳಿದ್ದಾರೆ. ಮ್ಯಾಮ್ ನಂದು ಚಾನಲ್ ಸ್ಟಾರ್ಟ್ ಮಾಡಿ 1.5 ಮಂತ್ ಆಗಿದೆ, ನಾನು ಯಾವಾಗ ಲೈವ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಕೇಳಿದ್ರು. ನೀವು ಲೈವ್ ನ 60 ಸಬ್ಸ್ಕ್ರೈಬರ್ ಆದ್ಮೇಲೆ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಕೊಬಹುದು, ಮಾಡ್ಕೊಳ್ಳಿ ಆಯ್ತಾ. ಅಸಿಸ್ ಲೈವ್ ಮಾಡೋಕೆ ಚಾನಲ್ ಓಪನ್ ಮಾಡಿ 3 ಮಂತ್ ಆಗ್ಬೇಕಾ ಅಂತ ಕೇಳಿದ್ದಾರೆ. 3 ಮಂತ್ ವರ್ಗೂ ಕಾಯೋ ಅವಶ್ಯಕತೆ ಇಲ್ಲ. 60 ಸಬ್ಸ್ಕ್ರೈಬರ್ ಆಗಿದೆ, ನಿಮಗೆ ಲೈವ್ ನ ಸ್ಟಾರ್ಟ್ ಮಾಡ್ಕೊಬಹುದು. ಅಕ್ಕ ವಾಚ್ ಕೌಂಟ್ ಆಗ್ತಾ ಇಲ್ಲ, ಸ್ವಲ್ಪ ಹೇಳಿ ಅಕ್ಕ. ವಾಚ್ ಕೌಂಟ್ ಯಾಕೆ ಆಗ್ತಾ ಇಲ್ಲ? ನೀವು ಲಾಂಗ್ ವಿಡಿಯೋಸ್ ನ ಮಾಡ್ಬೇಕು, ಲೈವ್ ನ ಮಾಡ್ಬೇಕು, ಅದರಿಂದ ವಾಚ್ ಕೌಂಟ್ 100% ಆಗೇ ಆಗತ್ತೆ. ನೀವು ಮಾಡದೆ ಹೋದ್ರೆ ಅದು ನಿಮ್ಮ ಹಣೆ ಬರ, ಮಾಡ್ಲೇಬೇಕಲ್ಲ. ಮಾಡಿದ್ರೆ ಏನಾದ್ರೂ ಕಷ್ಟಪಟ್ಟು ಮಾಡಿದ್ರೆ ಮಾತ್ರನೇ ಯಾವ್ದಾದ್ರು ಫಲ ಸಿಗೋದು, ಇಲ್ದೆ ಹೋದ್ರೆ ಏನು ಸಿಗಲ್ಲ. ಈಗ ಇಷ್ಟೆಲ್ಲ ಹೇಳಿ ನನಗಾಗ್ಬೇಕಾಗಿರೋದು ಏನು ಇಲ್ಲ. ನನ್ನ ಚಾನಲ್ ಮಾನಿಟೈಸ್ ಆಗೋಗಿದೆ, ನಾನು ಸೇಫ್ ಆಗೇ ಇದ್ದೀನಿ. ಪ್ರಾಬ್ಲಮ್ ಅಲ್ಲಿ ಇರೋದು ಮಾನಿಟೈಸೇಷನ್ ಆಗದೆ ಇರೋರು. ಅವರಿಗೋಸ್ಕರನೇ ಅಲ್ವಾ ವಿಡಿಯೋ ಮಾಡಿ ಹೇಳಿದ್ದು ನಾನು, ಪ್ರಾಬ್ಲಮ್ಗಳು ಬರುತ್ತೆ, ಬರೋದಕ್ಕೂ ಮುಂಚೆ ಹುಷಾರಾಗಿ ಅಂತ ಅಂದ್ಬಿಟ್ಟು. ಅದು ಬೇಕಾಗಿಲ್ಲ ಯಾರಿಗೂನು. ಓಕೆ, ಇವಾಗ ಮೇಡಮ್ 2000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಈ ವರ್ಷ ವಿಡಿಯೋ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಆ 2000 ವಾಚ್ ಅವರ್ಸ್ ಹೋಗ್ಬಿಡತ್ತಾ? ಅಂದ್ರೆ ಈಗ ಹೊಸ ಅಪ್ಡೇಟ್ ಬಂದಿದೆ ಅಲ್ಲ, ಅದು Jan 31st ವರೆಗೂ ಇರುತ್ತೆ ಅಲ್ವಾ, ಅಂದ್ರೆ ಅಲ್ಲಿಂದ ಶುರುವಾಗುತ್ತೆ ಅಲ್ವಾ, ಅಲ್ಲಿಂದ ನಮ್ಗೆ 0 ಇಂದ ಶುರುವಾಗುತ್ತೆ ಅಂತ ಕೇಳ್ತಿದ್ದಾರೆ. ಆ ತರ ಏನು ಇಲ್ಲ, ನಿಮ್ ಹಳೆ ವಾಚ್ ಅವರ್ಸ್ ಇರುತ್ತೆ. ನಿಮ್ ಹಳೆ ವಾಚ್ ಅವರ್ ನೀವು ಎಷ್ಟೇ ಮಾಡಿರ್ಲಿ, 2000 3000 ಎಷ್ಟೇ ಮಾಡಿರ್ಲಿ, ಆ ಡೇಟ್ ಏನಾದ್ರು ಮುಗೀತು ಅಂತಂದ್ರೆ February 1st ಇಂದ ನಿಮ್ಗೆ ಮತ್ತೆ 4000 ಆಡ್ ಆಗುತ್ತೆ. ಮತ್ತೆ ನೀವು ಟೋಟಲ್ ಆಗಿ 8000ನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಮಾಡ್ಕೊಬೇಕಾಗತ್ತೆ. ಅಲ್ಲಿವರೆಗೂ ಇರೋ ವಾಚ್ ಅವರ್ಸ್ ಏನು ಲೆಸ್ ಆಗಲ್ಲ. 4000 ವಾಚ್ ಅವರ್ಸ್ ಹೇಗ್ ಮಾಡೋದು ಅಂತ ತಿಳಿಸಿಕೊಡಿ ಅಂತ ಹೇಳಿದ್ದಾರೆ. 4000 ವಾಚ್ ಅವರ್ಸ್ ನ ಮಾಡೋದಕ್ಕೆ ನಿಮಗಿರೋದು 2 ಆಪ್ಷನ್, ಒಂದು ಲಾಂಗ್ ವಿಡಿಯೋಸ್ ನ ಮಾಡೋದು, ಇನ್ನೊಂದು ಲೈವ್ ನ ಮಾಡೋದು. ಇದರಿಂದಾನೇ ನೀವು ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೊಬೇಕು, ಬಿಟ್ರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಇನ್ ಯಾವುದೇ ಆಪ್ಷನ್ ಇಲ್ಲ ನಿಮ್ಗೆ. ಇನ್ನೊಂದು ಕಮೆಂಟು ಏನೋ ಇದೆ, ಸಿಸ್ ವಾಚ್ ಅಂದ್ರೆ ಅನಾಲಿಟಿಕ್ಸ್ ಅಲ್ಲಿ ಹೋಗಿ 365 ಡೇಸ್ ವಾಚ್ ತೋರಿಸುತ್ತಲ್ಲ, ಅದು ಕೂಡ ಕೌಂಟ್ ಆಗುತ್ತಾ? ಅನಾಲಿಟಿಕ್ಸ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಏನ್ ತೋರಿಸುತ್ತೆ ಅಲ್ಲ, ಆ ವಾಚ್ ಅವರ್ಸ್ ಅಲ್ಲ. ನಿಮ್ಗೆ ಅರ್ನ್ ಸೆಕ್ಷನ್ ಅಲ್ಲಿ ಏನ್ ತೋರಿಸುತ್ತೆ ಅಲ್ವಾ, ಆ ವಾಚ್ ಅವರ್ ಮಾತ್ರನೇ ಕ್ವಾಲಿಫೈಡ್ ವಾಚ್ ಅವರ್. ಇದು ಮಾತ್ರನೇ ನಿಮಗೆ ಮಾನಿಟೈಸೇಷನ್ಗೆ ಕೌಂಟ್ ಆಗೋದು. ಅದು ಬಿಟ್ಟು ನಿಮಗೆ ಇದ್ರದ್ದು ಶಾರ್ಟ್ಸ್ ಅದು ಕೂಡ ಯಾರೋ ಒಬ್ರು ನನಗೆ ಇನ್ಸ್ಟಾದಲ್ಲೇನೆ ಮೆಸೇಜ್ ಮಾಡಿದ್ದು, ಅದೇ ಹೇಳ್ದಲ್ಲ ಅವಾಗಲೇ ನೋಟಿಸಸ್ ಬಂದಿತ್ತು ಅಂತ ಅಂದ್ಬಿಟ್ಟು. ಯಾಕೆ ಈ ತರ ಮಾಡ್ಕೊಂಡಿದ್ದೀರಾ, ಏನಕ್ಕೆ ಹಾಕಿದ್ರಿ ಇಷ್ಟೊಂದು ಶಾರ್ಟ್ಸ್ಗಳನ್ನ, ಈ ತರ ಶಾರ್ಟ್ಸ್ಗಳನ್ನ ಅಂತಂದಿದ್ದಕ್ಕೆ ವಾಚ್ ಅವರ್ಸ್ ಕೌಂಟ್ ಆಗ್ತಾ ಇಲ್ಲ, ಅದಕ್ಕೆ ನಾನು ಈ ತರ ಶಾರ್ಟ್ಸ್ಗಳನ್ನ ಹಾಕೊಂಡೆ. ಶಾರ್ಟ್ಸ್ ಇಂದ ಬರೋ ವಾಚ್ ಅವರ್ಸ್ ಮಾನಿಟೈಸೇಷನ್ಗೆ ಕೌಂಟ್ ಆಗತ್ತೆ ಅಂತ ಯಾರು ಹೇಳ್ದವ್ರು ನಿಮ್ಗೆ? ಶಾರ್ಟ್ಸ್ ಇಂದ ನಿಮ್ಗೆ ಯಾವುದೇ ಬೆನಿಫಿಟ್ ಇಲ್ಲ. ಶಾರ್ಟ್ಸ್ ಇಂದ ಬರೋ ವ್ಯೂಸ್ ಮಾತ್ರನೇ. ಶಾರ್ಟ್ಸ್ ಇಂದ ಅದರಲ್ಲೂ ಇವಾಗ 20 ಮಿಲಿಯನ್ಗೆ ಮಾಡಿದ್ದಾರೆ. ಇನ್ನು ಅದೇ ಈ ಅಪ್ಡೇಟ್ ಏನೇನೆ Jan 31st ವರ್ಗು 10 ಮಿಲಿಯನ್ ವರ್ಗೂ ಇರುತ್ತೆ. ಅದಾದ್ಮೇಲೆ ನೀವು 20 ಮಿಲಿಯನ್ ಕಂಪ್ಲೀಟ್ ಮಾಡಿ ಮಾತ್ರನೇ ಮಾನಿಟೈಸೇಷನ್ ಮಾಡ್ಕೊಳಕ್ಕಾಗತ್ತೆ ಶಾರ್ಟ್ಸ್ ಇಂದ. ಅದು ಶಾರ್ಟ್ಸ್ಗೆ ಬರೋ ಏನು ಎಂಗೇಜ್ಡ್ ವ್ಯೂ ಮಾತ್ರನೇ. ನಿಮಗೆ ಎಷ್ಟೇ ಲಕ್ಷ ಶಾರ್ಟ್ಸ್ ಇಂದ ವ್ಯೂಸ್ ಬಂದಿದ್ರು ಅದು ಎಲ್ಲಾನು ರಿಯಲ್ ಟೈಮ್ ವ್ಯೂಸ್ ನ ಕೌಂಟ್ ತಗೊಳಲ್ಲ, ಬರೀ ಎಂಗೇಜ್ಡ್ ವ್ಯೂ ಮಾತ್ರ. ಎಂಗೇಜ್ಡ್ ವ್ಯೂ ತೋರಿಸ್ತೀನಿ ನಾನು ಶಾರ್ಟ್ಸ್ ಅಲ್ಲಿ ಬಂದಿರೋದನ್ನ ನೋಡಿ, ಈ ತರ ಚೆಕ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋಗಳಲ್ಲಿ, ಶಾರ್ಟ್ಸ್ ಗಳಲ್ಲಿ. ಅದರಲ್ಲಿ ತೋರಿಸೋ ಎಂಗೇಜ್ಡ್ ವ್ಯೂ ಮಾತ್ರನೇ ನಿಮ್ಗೆ ಶಾರ್ಟ್ಸ್ ಕೌಂಟ್ ಆಗೋದು. ಓಕೆನಾ? ಆ ವಾಚ್ ಅವರ್ಸ್ ಎಲ್ಲ ನಿಮ್ಗೆ ಮಾನಿಟೈಸೇಷನ್ಗೆ ಕೌಂಟ್ ಆಗಲ್ಲ ಶಾರ್ಟ್ಸ್ದು. ಅದಾದ್ಮೇಲೆ ಕುಕಿಂಗ್ ಚಾನಲ್ ಇರೋರು ಲೈವ್ ಮಾಡ್ಬೋದಾ ಮೇಡಮ್ ಅಂತ ಕೇಳಿದ್ದಾರೆ. ಆರಾಮಾಗಿ ಮಾಡ್ಕೊಳ್ಳಿ. ನಿಮ್ದು ಯಾವುದೇ ಚಾನಲ್ ಆದ್ರೂ ಕೂಡ ನೀವು ಲೈವ್ ನ ಮಾಡ್ಬೋದು, ಮಾಡ್ಕೊಳ್ಳಿ. ಅಯ್ಯೋ ಈಗ ನಮ್ ಕತೆ ಏನು ಸಿಸ್? ಕತೆ ಏನು ಇಲ್ಲ. ನೀವು ಕಷ್ಟ, ಇನ್ನೊಬ್ರು ಬೆಳಗ್ಗೆ ಮೆಸೇಜ್ ಮಾಡಿದ್ರು, ಅದೇ ಹೇಳ್ದೆ ಅಲ್ಲ, ನಿಮಗೆ ಯಾರು ಹೇಳಿದ್ದು ಇದನ್ನ ಅಂತ ಕೇಳಿದ್ದವರೇನೆ ಮೆಸೇಜ್ ಮಾಡಿದ್ದು. ಏನಂತಂದ್ರೆ ಅದೇ ಇವಾಗ ನನಗೆ ಮಗು ಇದೆ, ವಿಡಿಯೋಗಳನ್ನ ಹಾಕೋದಕ್ಕೆ ಕಷ್ಟ ಆಗ್ತಾ ಇದೆ, ವಾಚ್ ಅವರ್ಸ್ ನ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ. ನಿಮಗೆ ಕಷ್ಟ ಆಗ್ತಿದ್ಯೋ ಬಿಡ್ತಿದ್ಯೋ ಅದು ಯೂಟ್ಯೂಬ್ ಬೇಡ. ಯೂಟ್ಯೂಬ್ ಹೇಳಿರೋದು ನೀವು ಬೇಗ ಬೇಗ ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ಡಬಲ್ ಕೌಂಟ್ ಏನಾಗತ್ತಲ್ಲ ವಾಚ್ ಅವರ್ಸ್, ಅದನ್ನ ಮಾಡ್ಕೊಳ್ಳಿ. ಹೆಂಗೋ ಒಟ್ನಲ್ಲಿ ನಿಮ್ಮನೆ ಬರ ಅನುಭವಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಿಟ್ರೆ ನಿಮಗೆ ಯಾವುದೇ ಆ ಪ್ರಾಬ್ಲಮ್ಸ್ ಇದೆ ಈ ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ಬಿಟ್ಟು ಅವ್ರೇನು ನಿಮ್ಗೆ ವಾಚ್ ಅವರ್ಸ್ ನ ಕೊಟ್ಟು ಮಾನಿಟೈಸೇಷನ್ ನ ಮಾಡ್ಕೊಡಲ್ಲ ಆಯ್ತಾ. ನಿಮ್ಮ ಕಷ್ಟ ನೀವೇ ಪಡ್ಬೇಕು, ನೀವೇ ಮಾಡ್ಕೊಬೇಕು. ಇವಾಗಂತೂ ನೀವು ಅದಿದೆ ಇದಿದೆ ಅಂತ ರೀಸನ್ಗಳನ್ನ ಹೇಳೋದ್ ಬಿಟ್ಬಿಟ್ಟು ನಿಮಗೆ ಎಷ್ಟೇ ಕಷ್ಟ ಆದ್ರೂ ನೀವು ವಿಡಿಯೋಸ್ಗಳನ್ನ ಹಾಕ್ಲೇಬೇಕು. ಲೈವ್ ನ ಮಾಡ್ಕೊಂಡು, ಲೈವ್ ಮಾಡಕ್ ಇಷ್ಟ ಇದ್ರೆ ಮಾಡಿ, ಮಾಡಕ್ ಇಷ್ಟ ಇಲ್ಲದೆ ಹೋದ್ರು ಈಗ ಮಾಡ್ಲೇಬೇಕು. ಅದು ಬಿಟ್ಟು ಬೇರೆ ದಾರಿ ಇಲ್ಲ ಆಯ್ತಾ. ಮಾಡ್ಕೊಂಡು 4000 ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸೇಷನ್ ನ ಮಾಡ್ಕೊಳ್ಳೋದು ನೋಡಿ ಬೇಗ ಬೇಗ.
ಅದಾದ್ಮೇಲೆ ಶಾರ್ಟ್ಸ್ಗಳಲ್ಲಿ AI ಶಾರ್ಟ್ಸ್ಗಳನ್ನ ಹಾಕೊಬೋದಾ ಅಂತ ಅಂದ್ಬಿಟ್ಟು ಅದನ್ನ ಹಾಕೊಂಡೆ ನೋಟಿಸಸ್ ಬಂದಿರೋದು. ಇನ್ನೊಬ್ರು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿದ್ದು. ಎಷ್ಟು ಹೇಳಿದ್ರು ಕೂಡ AI-ಗೆ ಹೋಗ್ಬೇಡಿ, ನಿಮಗೆ ವ್ಯೂಸ್ಗೋಸ್ಕರ AI-ಗೆ ಹೋಗಿದ್ದೀರಾ ಅಂತಂದ್ರೆ ನೀವು ಚಾನಲ್ಗಳನ್ನ ಕಳ್ಕೊಂತೀರಾ. ನಿಮಗೆ ಯಾಕೆ ಅರ್ಥ ಆಗಲ್ಲ ಗೊತ್ತಿಲ್ಲ. ತುಂಬಾ ಸೂಕ್ಷ್ಮವಾಗಿದೆ ಯೂಟ್ಯೂಬ್, ತುಂಬಾನೇ ಕಷ್ಟ ಇದೆ. ಇವಾಗಿರೋ ಕಾಂಪಿಟೇಷನ್ ಅಲ್ಲಿ ಇವಾಗ ರೂಲ್ಸ್ಗಳನ್ನ ಚೇಂಜ್ ಮಾಡ್ತಾ ಇರೋದ್ರಲ್ಲಿ ಮಾನಿಟೈಸೇಷನ್ ಆಗೋದೇ ಕಷ್ಟ ಆಗಿದೆ. ಅದರಲ್ಲಿ ನೀವು ಬೇಡದೇ ಇರೋ ಕಂಟೆಂಟ್ಗಳನ್ನೆಲ್ಲ ತಗೊಂಬಂದು ಯೂಟ್ಯೂಬ್ ಅಲ್ಲಿ ಹಾಕೊಂಡು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏನ್ ಬರುತ್ತೆ ಹೇಳಿ? ಒಂದ್ ಅರ್ಥ ಮಾಡ್ಕೊಂಬಿಡಿ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒರಿಜಿನಲ್ ಕಂಟೆಂಟು, ನಿಮ್ಮ ವ್ಯಾಲ್ಯೂಯಬಲ್ ಕಂಟೆಂಟ್ ಮಾತ್ರನೇ ಯೂಟ್ಯೂಬ್ ಅಲ್ಲಿ ಉಳ್ಕೊಳ್ಳೋದು. ಅದು ಬಿಟ್ಟು ನೀವು ಬೇರೆ ಇನ್ಯಾವುದೇ ತರ ಕಂಟೆಂಟ್ಗಳನ್ನ ಮಾಡಿದ್ರು ಕೂಡ ನೀವು ಯೂಟ್ಯೂಬ್ ಅಲ್ಲಿ ಸರ್ವೈವ್ ಆಗಕ್ ಆಗಲ್ಲ. ನಿಮ್ಗೆ ಒರಿಜಿನಲ್ ಕಂಟೆಂಟ್ ಇರೋರು ಮಾತ್ರನೇ ಲಾಂಗ್ ಟೈಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇರ್ತಾರೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅಷ್ಟು ಬಿಟ್ಟು ನಿಮ್ ಏನು ಹೇಳಕ್ಕಾಗಲ್ಲ. ನಾನು ಇರೋದನ್ನ ಹೇಳಿದೀನಿ, ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮೇಡಮ್, ಲಾಂಗ್ ವಿಡಿಯೋ ಮಿನಿಮಮ್ ಎಷ್ಟು ನಿಮಿಷ ಮಾಡಬೇಕು ಇರಬೇಕು? ಜೊತೆಗೆ ½ ಲೈವ್ ಬಂದು ಚಾನಲ್ ಗ್ರೋತ್ ಮಾಡ್ಕೋಬೋದಾ ಅಂತಾನೂ ಒಬ್ರು ಕೇಳಿದ್ದಾರೆ. ನೀವು ½ ಲೈವ್ ಮಾಡಿದ್ರೆ ಅದರಿಂದ ಪ್ರಯೋಜನ ಇಲ್ಲ. ಅದರಿಂದ ನಿಮಗೆ ವಾಚ್ ಅವರ್ಸ್ ತುಂಬಾನೇ ಕಮ್ಮಿ ಬರುತ್ತೆ. ಅದಾದ್ಮೇಲೆ ಲಾಂಗ್ ವಿಡಿಯೋಸ್ ನಿಮಗೆ 30 ಮಿನಿಟ್ಸ್ 40 ಮಿನಿಟ್ಸ್ ವರೆಗೂ ಟೈಮ್ ಇದೆ. ನೀವು ಎಷ್ಟುದ್ದ ಬೇಕಾದ್ರೂ ಲಾಂಗ್ ವಿಡಿಯೋನ ಮಾಡ್ಕೊಬಹುದು. ಬೇಡ ಅಂತ ಇಲ್ಲಿ ಯಾರು ಹೇಳೋರಿಲ್ಲ, ಯೂಟ್ಯೂಬ್ ಕೂಡ ಹೇಳಲ್ಲ. ಆದ್ರೆ ನಿಮ್ಮ ವಿಡಿಯೋದಲ್ಲಿ ಅಷ್ಟುದ್ದ ನೀವು ಕಂಟೆಂಟ್ ನ ಮಾಡ್ತೀನಿ ಅಂತ ಅನ್ನೋದಾದ್ರೆ ನಿಮ್ಗೆ ಆ ವಿಡಿಯೋದಲ್ಲಿ ಅಂತ ವ್ಯಾಲ್ಯೂಯಬಲ್ ಕಂಟೆಂಟ್ ಇರಬೇಕು. ಸುಮ್ಮನೆ ಏನೋ ಒಂದು ಕಂಟೆಂಟ್ ನ ಹಾಕ್ತೀನಿ ಅಂತಂದ್ರೂ ಕೂಡ ಯಾರು ನೋಡಲ್ಲ. ಹಾಗಾಗಿ ನಿಮ್ಮ ಕಂಟೆಂಟ್ ವ್ಯಾಲ್ಯೂಯಬಲ್ ಕಂಟೆಂಟ್ ಆಗಿದೆ ಅಂತ ಅಂದಾಗ ನೀವು 30 ನಿಮಿಷದವರೆಗೂ ವಿಡಿಯೋ ಮಾಡಿದ್ರು ಕೂಡ ನೋಡ್ತಾರೆ. ಅದರಿಂದ ನಿಮ್ಗೆ ವಾಚ್ ಅವರ್ಸ್ ಬರುತ್ತೆ. ಲಾಂಗ್ ವಿಡಿಯೋಗೆ ಅಷ್ಟು ಟೈಮ್ ವರ್ಗು ಮಾಡ್ಕೊಬಹುದು. ಇಷ್ಟೇ ಅಂತ ಏನಿಲ್ಲ. 8 ನಿಮಿಷದ ಮೇಲೆ ನೀವು 8 ಅಥವಾ 10 ನಿಮಿಷದ ಮೇಲೆ ನೀವು ಎಷ್ಟು ನಿಮಿಷದ ಬೇಕಾದ್ರೂ ವಿಡಿಯೋನ ಮಾಡಿ ಹಾಕೊಬಹುದು. ಆಮೇಲೆ ನಿನ್ನೆ ನಾನು ಇದು ಒಂದು ಹಾಕಿದ್ದೆ ಅಲ್ವಾ, ಏನದು ರಿವ್ಯೂ ಅಂಡ್ ಆಕ್ಸೆಪ್ಟ್ ಅಂತ ಅಂದ್ಬಿಟ್ಟು. ಅದು ಸುಮಾರು ಜನಕ್ಕೆ ಬಂದಿದೆ, ಸುಮಾರು ಜನಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನನಗೆ ಬಂದಿತ್ತು ಅದು. ಅದೇ ತರ ಇನ್ನೊಬ್ರಿಗೂ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ಹಾಕಿದ್ರು. ಅದೇನೇನೆ 8000 ವಾಚ್ ಅವರ್ಸ್ ಏನ್ ಚೇಂಜ್ ಆಗಿದೆ ಅಲ್ಲ, ನಿಮ್ಗೆ ಯಾರು ಹೇಳಿದ್ರು? ಅಫಿಷಿಯಲ್ ಆಗಿ ಗೊತ್ತಿದ್ಯಾ ಅಂತೆಲ್ಲ ಕೇಳ್ತೀರಾ ಅಲ್ವಾ? ಅದು ಬಂದಿರೋದಕ್ಕೆ ಹೇಳ್ತಾ ಇರೋದು. ಅದು ಆಲ್ರೆಡಿ ಬಂದ್ಬಿಟ್ಟಿದೆ ಅಪ್ಡೇಟು. ಇನ್ನೂ ನೀವು ಬಂದಿಲ್ಲ 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 ಅಂತ ಅನ್ಕೊಂಡ್ ಕುತ್ಕೊಂಡಿದ್ದೀರಾ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಟೈಮ್ ಹೋಗ್ತಾ ಇರುತ್ತೆ ಅಷ್ಟೇನೆ. ಅದು ಆಲ್ರೆಡಿ ಬಂದಿದ್ದಾಗಿದೆ. ಅದನ್ನ ಇನ್ನೂ ಆಕ್ಸೆಪ್ಟ್ ಮಾಡಿಲ್ಲ, ಇನ್ನೂ ಸುಮಾರು ಜನಕ್ಕೆ ಬಂದಿಲ್ಲ. ಅದು ಬರುತ್ತೆ. ಅದು ಮಾನಿಟೈಸೇಷನ್ ಆಗಿರೋರ್ಗೆ ಮಾತ್ರನೇ ಬರೋದು, ಎಲ್ರಿಗೂ ಬರಲ್ಲ. ಆಮೇಲೆ ಎಲ್ಲರೂ ನೋಡ್ಕೊಂಡು ಕುತ್ಕೊಂಬೇಡಿ ನಮಗ್ ಬಂದಿಲ್ಲ ಅಂತ ಅಂದ್ಬಿಟ್ಟು. ಮಾನಿಟೈಸೇಷನ್ ಯಾರಿಗಾಗಿರುತ್ತಲ್ಲ ಅವ್ರಿಗೆ ಅದು ಬರುತ್ತೆ. ಅದು ಮಾನಿಟೈಸೇಷನ್ ಆಗಿರೋರ್ಗೂ ಕೂಡ Jan 31 ಇಂದ ಈ ಎಲ್ಲಾ ರೂಲ್ಸ್ಗಳು ಅಪ್ಲೈ ಆಗತ್ತೆ ಅಂತ ಅಂದ್ಬಿಟ್ಟು. ಆಯ್ತಾ? ಹಂಗಂತ ಇದು ಒಂದು ಕನ್ಫ್ಯೂಷನ್ ಕೇಳಿದ್ರು ಯಾರೋ ಒಬ್ರು. ಈಗ ನಿಮ್ದು ಅಂದ್ರೆ 4000 ವಾಚ್ ಅವರ್ಸ್ ನ ಮುಗಿಸ್ಕೊಂಡು ಮಾನಿಟೈಸೇಷನ್ ಏನೋ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಓಕೆ, ನೆಕ್ಸ್ಟ್ ನಿಮ್ಗೆ Jan 31 ಇಂದ ಇನ್ನೂ 4000 ವಾಚ್ ಅವರ್ಸ್ ನ ಮಾಡ್ಬೇಕಾ, ಮತ್ತೆ 4000 ಶುರು ಆಗತ್ತಾ ಅಂತ ಅಂದ್ಬಿಟ್ಟು. ಇಲ್ಲ, ಮಾನಿಟೈಸೇಷನ್ ಆಗಿರೋರು ಸೇಫ್ ಆಗಿದ್ದಾರೆ, ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಹೊಸ ಅಪ್ಡೇಟ್ ಏನಿದೆ ಅಲ್ಲ, ಅದು 8000 ವಾಚ್ ಅವರ್ಸ್ ಅದು ಅಪ್ಲೈ ಆಗಲ್ಲ, ಶಾರ್ಟ್ಸ್ ಅದು ಅಪ್ಲೈ ಆಗುತ್ತೆ. ನಾನು ನಿನ್ನೆ ಅಷ್ಟೇ ಶಾರ್ಟ್ಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಪ್ರತಿ 90 ಡೇಸ್ಗೂ ನೀವು 10 ಮಿಲಿಯನ್ ವ್ಯೂಸ್ ನ ಮ್ಯಾನೇಜ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಶಾರ್ಟ್ಸ್ ಇಂದ ಅರ್ನಿಂಗ್ ಸಿಗುತ್ತೆ. ಇಲ್ಲ ಅನ್ನೋದಾದ್ರೆ ನಿಮಗೆ ಶಾರ್ಟ್ಸ್ ಇಂದ ₹1 ಬರಲ್ಲ. ನೀವೇನಾದ್ರೂ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡ್ಕೊಂಡು ಶಾಪಿಂಗ್ಸು, ಮೆಂಬರ್ಶಿಪ್ಸು, ಸೂಪರ್ ಚಾಟ್ಸು ಇದೆಲ್ಲ ಏನಿದೆ ಅಲ್ಲ, ಇದೆಲ್ಲನೂ ಸೇಮ್ ಇರುತ್ತೆ. ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಜಸ್ಟ್ ನಿಮ್ಗೆ ಶಾರ್ಟ್ಸ್ ಇಂದ ಬರೋ ವ್ಯೂಸ್ ಏನಿರುತ್ತೆ ಅದರಲ್ಲಿ ನಿಮ್ಗೆ ಎಷ್ಟೇ ಲಕ್ಷ ವ್ಯೂಸ್ ಬಂದ್ರು ಪ್ರತಿ 3 ತಿಂಗಳಿಗೂ 10 ಮಿಲಿಯನ್ ವ್ಯೂನ ನೀವು ಮ್ಯಾನೇಜ್ ಮಾಡ್ಕೊಡ್ಲೇಬೇಕಾಗತ್ತೆ. ಅದಿದ್ರೆ ಮಾತ್ರನೇ ನಿಮ್ಗೆ ಶಾರ್ಟ್ಸ್ ಇಂದ ಅರ್ನಿಂಗ್ ಆಗೋದು. ಓಕೆನಾ? ಇದು ಮಾತ್ರ ಅಪ್ಲೈ ಆಗುತ್ತೆ ಎಲ್ಲರಿಗೂ, ಮಾನಿಟೈಸ್ ಆಗಿರೋರ್ಗು ಆಗದೆ ಇರೋರ್ಗು ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು. ಅದಾದ್ಮೇಲೆ ಇವತ್ತು ಬೆಳಗ್ಗೆ ಇನ್ನೊಬ್ರು ನನಗೆ ಮೆಸೇಜ್ ಅಂದ್ರೆ ಕಮೆಂಟ್ ಮಾಡಿದ್ದಾರೆ. ಸಿಸ್, ಅದೇ ನಾನು ಇದೇ ಹೇಳಿದೆ ಅಲ್ಲ, ರಿವ್ಯೂ ಅಂಡ್ ಆಕ್ಸೆಪ್ಟ್ ಅದು ಬಂದಿತ್ತಂತೆ ಬೆಳಗ್ಗೆ, ಆದ್ರೆ ಇವಾಗ ಕಾಣ್ತಾ ಇಲ್ಲ, ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಅದು ಹೋಗಿರಲ್ಲ, ನೀವೇ ಅದನ್ನೇನಾದ್ರೂ ಇಂಟು ಮಾರ್ಕ್ ಇರೋದನ್ನ ಕ್ಲಿಕ್ ಮಾಡಿರ್ತೀರಾ ಅಂತ ಅನ್ಸುತ್ತೆ. ಅದನ್ನ ನಿಮ್ಗೆ Jan 31 ವರೆಗೂ ಮಾತ್ರ ಡೆಡ್ ಲೈನ್ ಇರೋದು. ಮಾನಿಟೈಸೇಷನ್ ಆಗಿರೋರ್ಗೆ ಅದೇನಾದ್ರೂ ಬಂತು ಅಂದ್ರೆ ಬಂದ ತಕ್ಷಣ ಆಕ್ಸೆಪ್ಟ್ ಅನ್ನ ಮಾಡ್ಕೊಳ್ಳಿ. ಅದು ಆಕ್ಸೆಪ್ಟ್ ಮಾಡದೆ ಹೋದ್ರೆ ಚಾನಲ್ ಡಿಮಾನಿಟೈಸ್ ಆಗತ್ತೆ. ಡಿಮಾನಿಟೈಸ್ ಆಯ್ತು ಅಂತಂದ್ರೆ ನಿಮಗೆ ಮತ್ತೆ February 1 ಇಂದ 0 ಇಂದ ಶುರುವಾಗುತ್ತೆ. ಮತ್ತೆ ನೀವು ವಾಚ್ ಅವರ್ಸ್ ನ 8000 ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸೇಷನ್ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಯಾರಿಗೆಲ್ಲ ಬಂದಿದೆ ಅದು ಬಂದಿದ್ರೆ ಅಕ್ಸೆಪ್ಟ್ ಮಾಡಿ, ಬರ್ಲಿಲ್ಲ ಅಂತಂದ್ರು ಬರುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈಗ ಅಕಸ್ಮಾತ್ ಬಂದಿದೆ ಹಿಂಗ್ ಹೋಗ್ಬಿಟ್ಟಿದೆ, ಇದನ್ನ ಎಲ್ಲಿ ಹುಡ್ಕೋದು ಅಂತಂದ್ರೆ ಅದನ್ನು ಕೂಡ ನಾನೀಗ ತೋರಿಸ್ಕೊಡ್ತೀನಿ ನೋಡಿ ನಿಮ್ಗೆ. ಅದನ್ನ ನೋಡ್ಕೊಂಡು ನೀವು ಅಕ್ಸೆಪ್ಟ್ ನ ಮಾಡ್ಕೊಬಹುದು. ನಮ್ಗೆ ಕ್ರೋಮ್ ಬ್ರೌಸರ್ ಏನಿರುತ್ತೆ ಅಲ್ಲ, ಅದ್ರೊಳಗಡೆನೆ ಇದಿರುತ್ತೆ, ಅಗ್ರಿಮೆಂಟ್ ಅನ್ನೋ ಜಾಗದಲ್ಲಿ ಇದಿರುತ್ತೆ. ಆಯ್ತಾ? ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಬೇಕು. ನಾನು ತೋರಿಸ್ಕೊಡ್ತೀನಿ ನೋಡಿ, ಅದನ್ನ ನೋಡ್ಕೊಂಡು ಅಕ್ಸೆಪ್ಟ್ ನ ಮಾಡ್ಕೊಳ್ಳಿ.
ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅದರಲ್ಲಿ ನಿಮ್ಮ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋನ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಅಲ್ವಾ. ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಾ ಇರುತ್ತೆ. ಆ ಸೆಟ್ಟಿಂಗ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಕೆಳಗಡೆ ಅಗ್ರಿಮೆಂಟ್ ಅಂತ ಕಾಣ್ತಿದೆಯಲ್ಲ, ಈ ಅಗ್ರಿಮೆಂಟ್ನ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ನಾನು ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಫೆಕ್ಟಿವ್ ಫ್ರಮ್ 1st February 2027 ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮು ಶಾರ್ಟ್ಸ್ ಮಾನಿಟೈಸೇಷನ್ದು ಮಾಡೆಲ್ ಏನಿದೆ ಅದು ಕಾಣಿಸ್ತಾ ಇದೆಯಲ್ಲ ನನಗೆ. ಇದೇ ಥರನೇ ನನಗಿದು ಆಲ್ರೆಡಿ ನಾನು ಅಕ್ಸೆಪ್ಟ್ ಮಾಡಿರೋದ್ರಿಂದ ವ್ಯೂ ಅಗ್ರಿಮೆಂಟ್ ಅಂತ ಕಾಣಿಸ್ತಾ ಇದೆ. ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ನಿಮಗೆ ಇದು ಒಂದು ಇಮೇಜ್ ಹಾಕಿರ್ತೀನಲ್ಲ, ಅಂದರೆ YT ಸ್ಟುಡಿಯೋದಲ್ಲಿ ಏನೋ ಸ್ಟಾರ್ಟಿಂಗಲ್ಲೇ ಒಂದು ಮೆಸೇಜ್ ಕಾಣಿಸ್ತಿರುತ್ತಲ್ಲ, ಅದೇ ಥರ ಇಲ್ಲಿ ಕಾಣಿಸ್ತಾ ಇರುತ್ತೆ ಸೇಮ್ ಅಂತ ಅಂದ್ಬಿಟ್ಟು ರಿವ್ಯೂ ಆ್ಯಂಡ್ ಅಕ್ಸೆಪ್ಟ್ ಅಂತ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಅದನ್ನು ಯಾವ ಥರ ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಲ್ಲ, ಅದು ನೋಡಿಕೊಂಡು ನೀವು ಅಕ್ಸೆಪ್ಟನ್ನ ಮಾಡ್ಕೊಬೋದು. ಇಷ್ಟೇನೆ ಇದರಲ್ಲಿ ಇರುತ್ತೆ, ಎಲ್ಲೂ ಹೋಗಿರಲ್ಲ. ನೀವು ಅಲ್ಲೇನಾದರೂ ಕ್ಯಾನ್ಸಲ್ ಕೊಟ್ಟಿದ್ದೀರಾ ಅಂತಂದರೆ ಅದು ಇಲ್ಲಿರುತ್ತೆ ಅಗ್ರಿಮೆಂಟಲ್ಲಿ. ಇದನ್ನು ನೋಡಿಕೊಂಡು ನೀವು ಅಕ್ಸೆಪ್ಟನ್ನ ಮಾಡ್ಕೊಳ್ಳಿ ಆಯಿತಾ. 8K ವಾಚ್ ಅವರ್ಸು ಹೇಗೆ ಮ್ಯಾಮ್ ಕಂಪ್ಲೀಟ್ ಮಾಡೋದು ಪ್ಲೀಸ್ ಹೇಳಿ ಅಂತ ಹೇಳಿದ್ದಾರೆ, ಹೆಲ್ಪ್ ಮಾಡಿ ಅಂದಿದ್ದಾರೆ. ಹೆಲ್ಪು ನಾವೇನು ಮಾಡೋಕ್ಕಾಗತ್ತೆ, ಬಂದಿರೋ ಅಪ್ಡೇಟ್ನ ಹೇಳೋಕ್ಕಾಗತ್ತೆ ಅಷ್ಟೇ ಅಲ್ವಾ. ನಿಮಗೆ ಹೆಲ್ಪು ಅಂತಂದರೆ ಏನು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇವಾಗ ಇನ್ನೂ ನಿಮಗೆ 5 ತಿಂಗಳು ಟೈಮ್ ಇರೋದ್ರಿಂದ 4K ಅಷ್ಟೇನೆ, ಅಷ್ಟರಲ್ಲಿ ಮುಗಿಸ್ಕೊಳ್ಳಿ. ನಿಮ್ಗೆ ಅದಾದಮೇಲೆ Jan 31 ಆದಮೇಲೆ ನಿಮಗೆ 8K ಸ್ಟಾರ್ಟ್ ಆಗೋದು, ಅಷ್ಟವರೆಗೂ ಟೈಮ್ ಇದೆ. 4Kನ ಮುಗಿಸ್ಕೊಳ್ಳಿ. ಅದಕ್ಕೆ ನೀವು ಇರೋ ಎರಡೇ ಆಪ್ಷನ್, ಒಂದು ಲಾಂಗ್ ವಿಡಿಯೋ, ಇನ್ನೊಂದು ಲೈವ್. ಇವು ಬಿಟ್ಟು ನಿಮಗೆ ಬೇರೆ ಆಪ್ಷನ್ ಇಲ್ಲ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ, ಇದಿಷ್ಟು ಇವತ್ತಿನ ವಿಷಯ. ನಿಮಗೆ ಇರೋ ಡೌಟ್ಸ್ಗಳು, ಕೇಳಿರೋ ಕಮೆಂಟ್ಸ್ಗಳಲ್ಲಿ ಏನೇನು ಡೌಟ್ಗಳನ್ನ ಕೇಳಿದ್ರೆ ಎಲ್ಲನೂ ಹೇಳಿದ್ದೀನಿ ನಾನು. ಇದರಲ್ಲಿ ನಿಮಗೆ ಏನು ಅರ್ಥ ಆಯಿತೋ ನನಗಂತೂ ಗೊತ್ತಿಲ್ಲ, ಆದರೆ ನೀವು ಏನೇ ಆಕ್ಸೆಪ್ಟ್ ಮಾಡಿಕೊಂಡ್ರು, ನಿಜ ಅಂದ್ಕೊಂಡ್ರು, ಬಿಟ್ಟರು ಇದೇ ಸತ್ಯ. ಇದನ್ನ ಅರ್ಥ ಮಾಡಿಕೊಂಡು ಬೇಗ ಮಾನಿಟೈಸೇಷನ್ನ ಮಾಡಿಕೊಂಡ್ರೆ ಓಕೆ. ಇನ್ನಿರೋದು 5 ತಿಂಗಳು ಟೈಮ್ ಇಲ್ಲ, ಒಂದೊಂದು ದಿನಾನು ಮುಂದಕ್ಕೆ ಹೋಗ್ತಾ ಇದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ನಿಮಗೆ ಪ್ರೆಷರ್ ಹಾಕಿ ನಾನು ವಿಡಿಯೋ ಮಾಡಿ ಹೇಳ್ತಾ ಇರೋದು. ಇದರಿಂದ ನನಗೆ ಆಗಬೇಕಾಗಿರೋದು ಏನೂ ಇಲ್ಲ. ನನಗೊಂದಿಷ್ಟು ವ್ಯೂಸ್ ಬರುತ್ತೆ ಬಿಟ್ಟರೆ ಇನ್ನೇನಾಗುತ್ತೆ. ನಾನು ವ್ಯೂಸ್ಗೋಸ್ಕರನೇ ಮಾಡಬೇಕು ಅನ್ನೋ ಥರ ಇದ್ರೆ ನಿಮ್ಗೆ ಹೆಂಗೆಲ್ಲ ಹೇಳ್ಕೊಂಡು ವಿಡಿಯೋ ಮಾಡ್ಕೊಬೋದು. ಆದರೆ ನಿಮಗಿರೋ ಸತ್ಯನ ಹೇಳ್ತಾ ಇದ್ದೀನಿ, ಹಿಂಗೆ ಇದೆ, ಇಷ್ಟೇ ಅಫಿಷಿಯಲ್ ಆಗಿ ಯೂಟ್ಯೂಬ್ ಹೇಳಿಲ್ಲ ಅದು ಇದು ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಬೇಡಿ. ಟೈಮ್ ಇಲ್ಲ, ಯೂಟ್ಯೂಬೇ ಹೇಳಿರೋದಕ್ಕೆ ಹೇಳ್ತಾ ಇರೋದು ಆಯ್ತಾ. ನಾನು ಮಾತ್ರ ಅಲ್ಲ, ನೀವು ಯೂಟ್ಯೂಬ್ ರಿಲೇಟೆಡ್ ಅಥವಾ ಟೆಕ್ ಚಾನಲ್ಗಳನ್ನ ಓಪನ್ ಮಾಡಿ ನೋಡಿದ್ರೆ ಒಬ್ರಲ್ಲ ಇಬ್ರಲ್ಲ ಅಂತ ಇಡೀ ಲ್ಯಾಂಗ್ವೇಜ್ ಎಷ್ಟಿದೆಯೋ ಅಷ್ಟರಲ್ಲೂ ವಿಡಿಯೋ ಮಾಡಿ ಹೇಳ್ಬಿಟ್ಟಿದ್ದಾರೆ. ಇದ್ರ ಮೇಲೆ ನಾ ಇನ್ನೇನು ಗ್ಯಾರಂಟಿ ಕೊಡೋಕ್ಕಾಗತ್ತೆ ನಿಮಗೆ ಅಲ್ವಾ. ನಾನು ಕೂಡ ನಿಮಗೆ ತೋರಿಸಿದ್ದೀನಿ ಇಮೇಜ್ನ, ಏನು ಸ್ಕ್ರೀನ್ಶಾಟ್ನ, ಗೂಗಲಲ್ಲಿ ತೆಗೆದಿರೋ ಸ್ಕ್ರೀನ್ಶಾಟ್ನ ವಿಡಿಯೋನ ಹಾಕಿ ತೋರಿಸಿದ್ದೀನಿ. ಅಷ್ಟ್ರ ಮೇಲೂ ನಿಮಗೆ ಡೌಟ್ಗಳಿದೆ ಅಂತಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಇರೋದನ್ನಂತೂ ಹೇಳಿದ್ದಾಗಿದೆ. ನಾನಂತೂ ಸೇಫ್ ಆಗಿದ್ದೀನಿ, ಯಾಕೆಂದರೆ ನನ್ನ ಚಾನಲ್ ಮಾನಿಟೈಸ್ ಆಗಿದೆ. ಮಾನಿಟೈಸ್ ಆಗದೆ ಇರೋರು ನಿಮ್ಮ ಮನೆ ಬರ ಮಾಡ್ಕೊತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇಷ್ಟ್ರ ಮೇಲೆ ನಾನೊಂದು ಬೈಕ್ ಕೊಂಡ್ರೂ ಪರವಾಗಿಲ್ಲ, ನೀವು ಏನು ಹಿಂಗೆ ಮಾತಾಡ್ತಾರೆ ಅಂತ ನೀವು ಬೈಕ್ ಕೊಂಡ್ರೂ ಪರವಾಗಿಲ್ಲ. ಇರೋದನ್ನ ಇದ್ದಂಗೆ ಹೇಳಿದ್ದೀನಿ ನಾನು ಹೇಳೋದು ಹಿಂಗೇನೇನೆ. ಓಕೆನಾ, ಅಷ್ಟೇ. ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ. ಚಾನಲ್ ಇರೋರು ಎಲ್ರಿಗೂ ಶೇರ್ ಮಾಡಿ. ಮಾನಿಟೈಸ್ ಆಗದೆ ಇರೋರು ಬೇಗ ಮಾನಿಟೈಸೇಷನ್ನ ಮುಗಿಸ್ಕೊಳ್ಳಿ. ಶೇರ್ ಮಾಡಿ ವಿಡಿಯೋನ ಆಯ್ತಾ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ಇನ್ನೂ ಏನಾದರೂ ಕನ್ಫ್ಯೂಷನ್ ಇದೆ ಅನ್ನೋದಾದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಂಗೆ ಸಾಧ್ಯ ಆದಷ್ಟು, ನನಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿರೋದಕ್ಕೆ. ಟೇಕ್ ಕೇರ್, ಬಾಯ್.